दानवीरो मङ्गलं गौतमो गणी मङ्गलं कुन्दकुन्दार्यो जैनधर्मोऽस्तु मङ्गलं सर्वमङ्गलमाङ्गल्यं सर्वकल्याणकारकं प्रधानं सर्वधर्माणां जैनं जयतु शासनं जैनं जयतु शासनं। नमो अर्हन्ताणं नमो सिद्धाणं नमो आर्याणं नमो वच्छायाणं नमो लोके नमः समयसाराय स्वानुभूत्या च तासते चित्स्वभावाय भावाय सर्वभावान्तरक्षिते सर्वभावान्तरक्षिते। ಪಂಚಮಕಾಲದ ಜೀವರುಗಳಿಗೆ ಸಾಕ್ಷಾತ್ ಭಗವತ್ ಸ್ವರೂಪವಿರುವಂಥ ಸಮಯಸಾರ ಪರಮಾಗಮನಕ್ಕೆ ಇಂದಿಗೆ ಸುಮಾರು 300 ವರ್ಷಗಳ ಪೂರ್ವದಲ್ಲಿ ವನವಿಹಾರಿ ಸಂತ ಆಚಾರ್ಯ ಶ್ರೀ ಅಮೃತಚಂದ್ರದೇವ ಆತ್ಮಖ್ಯಾತಿ ನಾಮದ ಟೀಕೆಯನ್ನು ಸಂಸ್ಕೃತ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದೇ ಟೀಕೆಯ ಮಧ್ಯದಲ್ಲಿ ಉದಿಸಿ ಬರುವಂಥ ಆ ಸಾಧಕ ಮಹಾತ್ಮನ ಅಮೃತಮಯ ಭಾವರೂಪದ ಭೂರಿಕುಂಭಗಳ ಮೇಲೆ ರಾಜಮಂತ್ರಿ ಪಾಂಡೆ ನಾಮದ ಸಮದೃಷ್ಟಿ ಮಹಾಪುರುಷ ಬಾಲಬೋಧಿನಿ ಎಂಬ ಹೆಸರಿನ ಟೀಕೆಯನ್ನು ಹಳೆಯ ಹಿಂದಿ ಭಾಷೆಯೊಳಗೆ ರಚನೆ ಮಾಡಿದ್ದರು. ಅದರದೇ ಕನ್ನಡ ಸ್ವಾಧ್ಯಾಯ ನಡೀತಾರೆ. ಕರ್ತಾಕರ್ಮ ಅಧಿಕಾರದ 48ನೇ ಮಂಗಲಮಯ ಕಲಶಿದೆ. ಆಕ್ರಮನ್ನ ವಿಕಲ್ಪ ಭಾವಮಚಲಂ ಪಕ್ಷೈರ್ನಯಾನಾಂ ವಿನಾ ಸಾರೋಯ ಸಮಯಸ್ಯ ಭಾತಿ ನಿರ್ವೃತೈರ್ ಆಸ್ವಾದ್ಯಮಾನ ಸ್ವಯಂ ವಿಜ್ಞಾನೈಕರಸ ಸಯೇಷ ಭಗವಾನ್ ಪುಣ್ಯ ಪುರಾಣ ಪುಮಾನ್ ಜ್ಞಾನಂ ದರ್ಶನಮವ್ಯಯಂ ಕಿಮಥವಾ ಯತ್ಕಿಂಚನೈಕೋಪ್ಯಯಂ. ಸಮಯಸ್ಯ ಸಾರಃ ಭಾತಿ. ಆ ಶುದ್ಧ ಸ್ವರೂಪ ಆತ್ಮನು ತನ್ನ ಶುದ್ಧ ರೂಪದಿಂದ ಪರಿಣಮಿತನಾಗುತ್ತಾನೆ. ಹೇಗೆ ಪರಿಣಮಿತನಾಗುತ್ತಾನೆ ಹಾಗೆಯೇ ಹೇಳುತ್ತಾರೆ. ದ್ರವ್ಯಾರ್ಥಿಕ, ಪರ್ಯಾಯಾರ್ಥಿಕ ಇಂಥ ಅನೇಕ ವಿಕಲ್ಪಗಳ ಪಕ್ಷಪಾತ ಮಾಡದೆ ತ್ರಿಕಾಲದಲ್ಲೂ ಏಕರೂಪವಿರುವಂಥ ನಿರ್ವಿಕಲ್ಪ ಶುದ್ಧ ಚೈತನ್ಯ ವಸ್ತುವಿನ ರೂಪವಾಗಿ ಯಾವ ಪ್ರಕಾರ ಶುದ್ಧ ಸ್ವರೂಪವಿದೆಯೋ ಅದೇ ಪ್ರಕಾರ ಪರಿಣಮಿತನಾಗುತ್ತಾನೆ. ಭಾವಾರ್ಥವೂ ಹೀಗಿದೆ. ಎಷ್ಟು ನಯವಿವೆ ಅಷ್ಟು ಶ್ರುತಜ್ಞಾನವಿದೆ. ಶ್ರುತಜ್ಞಾನವು ಪರೋಕ್ಷವಿದೆ ಮತ್ತು ಅನುಭವವು ಪ್ರತ್ಯಕ್ಷವಿದೆ. ಆದುದರಿಂದ ಶ್ರುತಜ್ಞಾನವಿಲ್ಲದ ಯಾವ ಜ್ಞಾನವಿದೆ ಅದು ಪ್ರತ್ಯಕ್ಷ ಅನುಭವಿಸುತ್ತದೆ. ಆ ಕಾರಣವಾಗಿ ಪ್ರತ್ಯಕ್ಷ ರೂಪದಿಂದ ಅನುಭವಿಸುತ್ತಿರುವಂಥ ಯಾವ ಶುದ್ಧ ಸ್ವರೂಪದ ಆತ್ಮನಿದ್ದಾನೆ ಅವನೇ ಜ್ಞಾನಪುಂಜ ವಸ್ತುವಿದ್ದಾನೆಂದು ಹೇಳಲಾಗುತ್ತದೆ. ಅವನನ್ನೇ ಪರಬ್ರಹ್ಮ ಪರಮೇಶ್ವರನೆಂದು ಹೇಳಲಾಗುತ್ತದೆ. ಅವನನ್ನೇ ಪವಿತ್ರ ಪದಾರ್ಥವೆಂದು ಕೂಡ ಹೇಳಲಾಗುತ್ತದೆ. ನಿನ್ನೆ ಪರಬ್ರಹ್ಮ ಪರಮೇಶ್ವರದ ಬಗ್ಗೆ ಬ್ರಹ್ಮದೇವ ಸೂರಿ ಟೀಕೆಯೊಳಗೆ ಹೇಳಿರುವಂಥ ಜೀವ ಅಸ್ಥಿಕಾಯ
ಇದರದ ಎರಡನ್ನು ಯಾವ ರೀತಿ ಹೊಂದಾಣಿಕೆ ಆಗ್ತವೆ. ಜ್ಞಾನಿಗಳು ವರ್ತಿಸುವಂಥ ಕಾಲದಲ್ಲಿ ಅಂತರಿದ್ರೂ ಕೂಡ ಜ್ಞಾನಿಗಳ ಅನುಭವದ ಯಾವ ಆಂತರ್ಯದ ಒಂದು ಜಾತಿ ಇದೆ ಅದರೊಳಗೆ ಯಾವ ಪ್ರಕಾರದ ಅಂತರ ಇರುವುದಿಲ್ಲ. ಚತುರ್ಥ ಕಾಲದ ಜ್ಞಾನಿ ಇರಲಿ ಅಥವಾ ಪಂಚಮ ಕಾಲದ ಜ್ಞಾನಿ ಇರಲಿ, ದಿಗಂಬರ ದೀಕ್ಷೆಯನ್ನು ಧಾರಣ ಮಾಡಿರುವಂಥ ಸಾಧಕ ಪುರುಷ ಇರಲಿ ಅಥವಾ ಸಮ್ಯಕ್ ದರ್ಶನ ಪ್ರಾಪ್ತ 4ನೇ 5ನೇ ಗುಣಸ್ಥಾನದಲ್ಲಿರುವಂಥ ಗೃಹಸ್ಥ ಸಾಧಕ ಜೀವ ಇರಲಿ. 4ನೇ ಗುಣಸ್ಥಾನವರ್ತಿ ವ್ಯವಹಾರದಿಂದ ಸಾಧಕಿದ್ದಾನೆ, 5ನೇ ಗುಣಸ್ಥಾನವರ್ತಿ ಆಂಶಿಕ ರೂಪದಿಂದ ಧರ್ಮದ ಸಾಧನೆ ಮಾಡ್ತಾ ಇದ್ದಾನೆ, ಮಹಾಮುನಿ ಪೂರ್ಣ ರೂಪದಿಂದ ಮೋಕ್ಷ ಮಾರ್ಗದ ಸಾಧನೆ ಮಾಡ್ತಾ ಇದ್ದಾನೆ. ಹಾಗಾದರೆ ಆ ಮೂವರದು ಯಾವ ಆಂತರ್ಯದ ವಸ್ತುವಿನ ತಿಳುವಳಿಕೆ ಅಥವಾ ಶ್ರದ್ಧೆ ಅಥವಾ ಸ್ವೀಕೃತಿ ಅಥವಾ ಅನುಭವದ ಜಾತಿ ಇದೆಯಲ್ಲ, ಅದರೊಳಗೆ ಯಾವುದೇ ಪ್ರಕಾರದ ಭೇದ ಇರುವುದಿಲ್ಲ. ಭೂಮಿಕೆ ಬೇರೆ ಬೇರೆ ಇದ್ದಾವೆ, ಆದರೆ ಅನುಭವದ ಜಾತಿಯೊಳಗ ಬೇರೆತನ ಪೃಥಕ್ತನ ಇರುವುದೇ ಇಲ್ಲ. ಹೀಗಿರುವುದರಿಂದ ಸಿದ್ಧಾಂತ ಗ್ರಂಥದ ಮೇಲೆ ಟೀಕೆ ಬರೆಯುವಂಥ ಬ್ರಹ್ಮದೇವ ಸೂರಿ ಜೀವಮ ಜೀವಂ ದವಂ ಅಂಥೇಳಿ ಏನು ಹೇಳಿದ್ರು ನೇಮಿಚಂದ್ರ ಸಿದ್ಧಾಂತಿ ದೇವ. ಆ ಗಾಥೆಯ ಟೀಕೆ ಬರಿತಾ ಹೇಳ್ತಾರೆ, ಜೀವದ್ರವ್ಯ, ಜೀವ ಅಸ್ತಿಕಾಯ, ಜೀವತತ್ವ, ಜೀವ ಪದಾರ್ಥ, ಅವುಗಳಿಗೆ ಪ್ರತಿಯೊಂದಕ್ಕೂ ಒಂದೊಂದು ಪರಿಭಾಷೆ ನೀಡಿದ್ದಾರೆ. ಮನೆಯಲ್ಲಿ ಅದರದ ಅವಲೋಕನೆ ಮಾಡಲಿಕ್ಕೆ ಹೇಳಿದ್ದು, ಮಾಡಿದ್ರೆ ಒಳ್ಳೆಯದಿದೆ, ಮಾಡದೇ ಇದ್ರೆ ಮಾಡುತ್ತಾರೆ. ಹಾಗಾದರೆ ಇಲ್ಲಿ ನಿನ್ನೆ ಜ್ಞಾನಪುಂಜ ಅಂಥೇಳಿ ಹೇಳೋದ ಮತ್ತು ಅಲ್ಲಿ ಶುದ್ಧ ಜೀವದ್ರವ್ಯ ಅಂಥೇಳಿ ಹೇಳೋದ ಸಾಮ್ಯತೆಯನ್ನು ಚರ್ಚಿಸಲಾಗಿತ್ತು. ಅದರ ನಂತರ ಇಲ್ಲಿ ಪರಬ್ರಹ್ಮ ಪರಮೇಶ್ವರ ಅಂಥೇಳಿ ಹೇಳೋದ ಮತ್ತು ಅಲ್ಲಿ ಜೀವ ಅಸ್ತಿಕಾಯ ಅಂಥೇಳಿ ಹೇಳುವುದರೊಳಗೆ ಯಾವ ಪ್ರಕಾರ ಸಾಮ್ಯತೆ ಹೊಂದಾಣಿಕೆ ಇದೆ ಅನ್ನುವುದರ ಚರ್ಚೆಯನ್ನು ಮಾಡಲಾಗಿತ್ತು. ಅಸ್ಥಿ ಅಂದರೆ ಇರುವಿಕೆ, ಜೀವಾಸ್ತಿಕಾಯ. ಅಸ್ಥಿ ಅಂದರೆ ಇರುವಿಕೆ, ಕಾಯ ಅರ್ಥಾತ್ ತನ್ನಲ್ಲೇ ತಾನಿರುವಿಕೆ. ಹಾಗಾದರೆ ತನ್ನಲ್ಲೇ ತಾನು ಇರುವಿಕೆಗೆ ವಿಶ್ವದೊಳಗೆ ಯಾವ ಪದಾರ್ಥ ಬಾಧೆ ಅಥವಾ ಸಹಾಯ ಮಾಡಬಹುದಾಗಿದೆ? ವಿಶ್ವದೊಳಗೆ ಯಾವ ಪದಾರ್ಥ ನಾನು ನನ್ನಲ್ಲೇ ಇರುವುದರ ಸಲುವಾಗಿ ಎಂದೂ ಬಾಧೆಯನ್ನು ಮಾಡಲೂ ಇಲ್ಲ, ಯಾವ ಪದಾರ್ಥ ಸಹಾಯ ಮಾಡುವ ಹಾಗೆ ಸ್ವರೂಪ ಇಲ್ಲ. ಮಾತು ಇಷ್ಟೇ ಇದೆ ರೀ. ಅದರ ನಂತರ ಆಧಾರದ ಸಲುವಾಗಿ ಅಥವಾ ನಮ್ಮ ಕರ್ತವ್ಯದ ಸಲುವಾಗಿ, ನಮ್ಮ ಜೀವನದ ಸದ್ವಿನಿಯೋಗದ ಸಲುವಾಗಿ ಮೋಕ್ಷಶಾಸ್ತ್ರದ ಪರಿಶಿಷ್ಟದೊಳಗಿಂದ ಕೂಡ ಒಂದು ವಿಭಾಗವನ್ನು ಇಲ್ಲಿ ವಾಚನ ಮಾಡಲಾಗಿತ್ತು. ಏನಿದೆ ರೀ, ಜೀವ ಪಾಪಮಯ ಭಾವದೊಳಗೆ ಉಳಿದ ಅಂತಂದರೆ ಸಂಯೋಗದೊಳಗೆ ಪ್ರತಿಕೂಲತೆ 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 ವಿಪುಲವಾಗಿ ಭವಿಷ್ಯದೊಳಗೆ ಬರುವುದು. ಜೀವ ಶುಭ ಭಾವ ರೂಪದಿಂದ ಪರಿಣಮಿಸಿದ ಅಂತಂದ್ರೆ ಸಂಯೋಗದೊಳಗೆ ಸ್ವಲ್ಪ ಅನುಕೂಲ ಪದಾರ್ಥಗಳ ಭವಿಷ್ಯದೊಳಗೆ ಬರಬಹುದಾಗಿದೆ. ಆದರೆ ಆ ಸಂಯೋಗಿ ಪದಾರ್ಥದಿಂದ, ಯಾವುವು ಸಂಯೋಗಿ ಪದಾರ್ಥದಿಂದ ಪದಾರ್ಥ ಸಂಯೋಗ ರೂಪದೊಳಗೆ ಬರ್ತಾವಷ್ಟೇ. ಅವು ಯಾವುವು ಅನುಕೂಲ ಅಥವಾ ಪ್ರತಿಕೂಲ ಇರುವುದೇ ಇಲ್ಲ, ಇಷ್ಟ ರೂಪ ಅಥವಾ ಅನಿಷ್ಟ ರೂಪ ಇರುವುದೇ ಇಲ್ಲ. ಹಾಗಾದರೆ ಈ ಮನುಷ್ಯ ಭವವನ್ನು ಪಡೆದು ಈ ಜ್ಞಾನದ ಕಡೆಗೆ ನಾವು ಬರುವಂಥ ಯಾವ ಜ್ಞಾನ, ಯಾವ ಸಂಯೋಗಿ ಪದಾರ್ಥ ಸಂಯೋಗ ಮಾತ್ರ ಇದ್ದಾವೆ, ಅದನ್ನು ನಾನು ನನ್ನದು ಅಂಥೇಳಿ ತಿಳಿಯೋದ್ರಿಂದ ದುಃಖ ಆಗ್ತಿದೆ. ಸಂಯೋಗ ಮಾತ್ರ ಅಂಥೇಳಿ ತಿಳಿಯೋದು, ಅದಕ್ಕೆ ಜ್ಞಾನದ ಮಾರ್ಗ ಏನಿದೆಯಲ್ಲ ಅದುವೇ ನಿಜವಾಗಿ ಸುಖದ ಮಾರ್ಗ ಇದೆ, ಕಲ್ಯಾಣದ ಮಾರ್ಗ ಇದೆ. ಅದರ ಜ್ಞಾನ ಸತ್ಯದ್ದು ಇರಬೇಕಾಗ್ತದೆ.
ನಮಗೆ ಜ್ಞಾನ ಬಹಳಷ್ಟು ಇದೆ ರೀ. ಆದರೆ ಅದ ಬರೀ ನಮ್ಮ ಮಿಥ್ಯಾ ಮನ್ನನೆಯ ಆಧಾರದಿಂದ ಪರಿಣಮಿಸುವಂಥ ಜ್ಞಾನ. ಅದಕ್ಕೆ ಸತ್ಯದ ಜ್ಞಾನ ಇರಬೇಕಾಗ್ತಿದೆ ಸುಖದ ಪ್ರಾಪ್ತಿಯ ಸಲುವಾಗಿ. ಅದು ಒಂದನ್ನು ಬಿಟ್ಟು ನಾವು ಏನು ಮಾಡಿದ್ರೂ ಕೂಡ ಪ್ರಾರಂಭದೊಳಗೆ ಹೇಳಿತು, ಪರಿಣಾಮದೊಳಗೆ ಸಂಕ್ಲೇಶ ರೂಪ ಇತ್ತು ಅಂತಂದ್ರೆ ಅದರಿಂದ ಭವಿಷ್ಯದಲ್ಲಿ ಸಂಯೋಗದೊಳಗೆ ಪ್ರತಿಕೂಲತೆ ನಿಯಮದಿಂದ ಇರುತ್ತದೆ. ಪರಿಣಾಮದೊಳಗೆ ಸ್ವಲ್ಪ ವಿಶುದ್ಧಿ ಇತ್ತು ಅಂತಂದ್ರೆ ಭವಿಷ್ಯದೊಳಗೆ ಸಂಯೋಗದಲ್ಲಿ ಬರುವಂಥ ಪದಾರ್ಥಗಳ ಸ್ವಲ್ಪ ಅನುಕೂಲ ಇರ್ತವೆ. ಆದರೆ ಎರಡೂ ಪ್ರಕಾರದ ಸಂಯೋಗದೊಳಗೆ ವಾಸ್ತವಿಕವಾಗಿ ಜೀವನಿಗೆ ಸುಖ ಅಥವಾ ದುಃಖ ಇಲ್ಲ. ಈ ಜ್ಞಾನ ನಮಗೆ ಆಗಬೇಕಾಗಿದೆ. ಸಂಯೋಗಿ ಪದಾರ್ಥ ನಮಗೆ ಸುಖವನ್ನು ನೀಡುವಲ್ಲಿ ಅಸಮರ್ಥ ಇದೆ, ದುಃಖ ಕೊಡುವಲ್ಲಿ ಕೂಡ ಅದು ಅಸಮರ್ಥನ ಇದೆ. ಅದನ್ನು ಆ ರೀತಿ ನಾವು ಪ್ರತ್ಯಕ್ಷ ನೋಡಲಿಕ್ಕೆ ಬೇಕು. ಮುನಿರಾಜರ ಪರೀಕ್ಷೆಗಳನ್ನು ಸಹನೆ ಮಾಡ್ತಾರೆ ಅಥವಾ ಜಯಿಸ್ತಾರೆ ಅನ್ನುವ ಕಥನ ಅನೇಕ ಗ್ರಂಥಗಳಲ್ಲಿ ಬಂದದ್ದು ಇದೆ. ನಮಗೆ ಪರಿಚಯ ಇದೆ. ಎಷ್ಟಿದವ್ರಿ ಪರೀಕ್ಷೆ? 22 ಅದವ್ರೆ. ಸರ್ವಾರ್ಥ ಸಿದ್ಧಿಯೊಳಗೆ ಸುಂದರ ರೂಪದಿಂದ ವಿವೇಚನೆ ಇದೆ. ಪುರುಷಾರ್ಥ ಸಿದ್ಧಿ ಉಪಾಯದೊಳಗನ್ನು ತಕ್ಕ ಮಟ್ಟಿಗೆ ಇದೆ. ರತ್ನಕರ್ಣ ಶ್ರವಕಾಚಾರದಲ್ಲಿ ಇದೆ. ನಾವು ಯಾವ ಗ್ರಂಥಗಳನ್ನು ಓದಿದ್ದೇವೆ ಅವುಗಳಲ್ಲಿ ಸರ್ವೇ ಸಾಮಾನ್ಯ ಅನೇಕ ಬಾರಿ ನಮಗಿದನ್ನು ಓದಲಿಕ್ಕೆ ಸಿಕ್ಕಂತೆ ಇದೆ. ಹಾಗಾದರೆ ಮುನಿರಾಜರ ಯಾವ ಆ 22 ಪ್ರಕಾರದ ಒಂದು ಕಾರಣಗಳ ಒದಗಿ ಬರುವುದರಿಂದ ಸಮಸ್ತ ಸಂಸಾರಿ ಜೀವಗಳ ದುಃಖದ ಅನುಭವ ಮಾಡ್ತವೆ, ಚಡಪಡಿಸ್ತವೆ. ಅದರಿಂದ ಬಿಡುಗಡೆ ಹೊಂದುವ ಸಲುವಾಗಿ ಪ್ರಯತ್ನವನ್ನು ತನ್ನ ಸಾಮರ್ಥ್ಯ ಮೀರಿ ಮಾಡ್ತವೆ. ಆದರೆ ಮುನಿರಾಜರ ಅವೇ ಪ್ರಸಂಗಗಳ ಒದಗಿ ಬಂದ ನಂತರ ಕ್ಷುಧೆ, ತೃಷೆ, ದಂಶಮಶಕ ಇದವಲ್ರಿ 22. ಅವೇ ಪ್ರಸಂಗಗಳ ಒದಗಿ ಬಂದ ನಂತರ ಅವರ ಸಂಕ್ಲೇಶ ರಹಿತ ಚಿತ್ತವುಳ್ಳವರ ಇದ್ದ ಕಾರಣ ಯಾವ ಸಂಸಾರ ಸಂಕ್ಲೇಶ ಪರಿಣಾಮದ ಆಧಾರದಿಂದನ ಗತಿರೂಪ ಇದೆಯೋ, ಯಾವ ಪ್ರಕಾರ ಪೆಟ್ರೋಲದ ನಿಮಿತ್ತದಿಂದ ವಾಹನ ಗತಿರೂಪ ಇರ್ತದೆ, ಆ ಪ್ರಕಾರ ಸಂಸಾರ ಗತಿರೂಪ ಯಾವುದೇ ಪ್ರಕಾರದ ಬಾಧೆ ಇಲ್ಲದನ್ನು ನಡೀತಾ ಇದೆಯಲ್ಲ, ಅದಕ್ಕೆ ಆಧಾರ ಯಾವುದಿದೆ? ಸಂಕ್ಲೇಶ ಪರಿಣಾಮ. ಹಾಗಾದ್ರೆ ಅವರ ತಮ್ಮ ಪರಿಣಾಮದೊಳಗೆ ಮೂಲತಃ ಚಿತ್ತದೊಳಗೆ ಸಂಕ್ಲೇಶ ಇರುವುದಿಲ್ಲ. ಅವರಿಗೆ ಹಿಂದೆ ಬಂದದ್ದಿತ್ತು. ಮಾಸೋಪವಾಸ ಮಾಡುವಂಥ ಮಹಾಮುನಿ ತಿಂಗಳು ಉಪವಾಸ ಮಾಡ್ತಾನೆ. ಒಂದು ದಿವಸ ಪಾರಣಾದ ಸಲುವಾಗಿ ನಗರದೊಳಗೆ ಬಂದಿರ್ತಾನೆ. ವಿಧಿ ಸಿಗುವುದಿಲ್ಲ, ಆದರೆ ಸ್ವಲ್ಪ ಕೂಡ ಭಾವದೊಳಗೆ ವ್ಯತ್ಯಾಸ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಚಿತ್ತದೊಳಗೆ ಸಂಕ್ಲೇಶ ಇಲ್ಲವೇ ಇಲ್ಲರಿ. ಚಿತ್ತ ಅರ್ಥಾತ್ ಚೈತನ್ಯದ ಪರಿಣತಿ. ನಮಗಿಲ್ಲಿ ಜ್ಞಾನದ ಅವಶ್ಯಕತೆ ಯಾಕಿದೆ? ನಿರಂತರ ನಮಗೆ ಅತತ್ವ ಶ್ರದ್ಧೆಯ ಬಲದಿಂದ ಸಂಯೋಗದ ಮೇಲೆ ದೃಷ್ಟಿ ಇದೆ. ಅತತ್ವ ಶ್ರದ್ಧೆಯ ಆಧಾರದಿಂದ ಸಂಯೋಗದ ಮೇಲೆ ದೃಷ್ಟಿ ಇದೆ. ಅಂಥೇಳಿ ನಮ್ಮ ಸಂಕ್ಲೇಶ ಪರಿಣಾಮಕ್ಕೆ ಯಾವುದೇ ಪ್ರಕಾರದಿಂದ ಪರಿಹಾರ ಕಂಡು ಬರ್ತಾ ಇಲ್ಲ. ಅದಕ್ಕೆ ಪರಿಹಾರ ಒಂದೇ ಇದೆ. ಮೋಕ್ಷಶಾಸ್ತ್ರದಲ್ಲಿ ಹೇಳಿದ ಪ್ರಕಾರ ಸತ್ಯದ ತಿಳಿವು. ಯಾವ ಪ್ರಕಾರ ಸತ್ಯ ಸ್ವರೂಪ ಇದೆಯೋ ಅದನ್ನು ಅದೇ ಪ್ರಕಾರ ತಿಳಿಯುವಂಥ ಒಂದು ಸಾಮರ್ಥ್ಯ ನನಗೆ ಈ ಭಾವದಲ್ಲಿ ಪ್ರಾಪ್ತ ಆಗಿದೆ. ಒಂದು ವೇಳೆ ಇಂಥ ಮನುಷ್ಯ ಪಡೆದು ಕೂಡ ಜಿನವಾಣಿಯ ಸುಯೋಗ ಇದ್ರೂ ಕೂಡ, ಜಿನವಾಣಿಯ ಸಂಯೋಗ ರೂಪದ ಸುಯೋಗ ಇದ್ರೂ ಕೂಡ ನೀನು ಮೂಢತೆಯನ್ನು ಬಿಟ್ಟುಕೊಡಲಿಲ್ಲ, ಮೂಢತೆಯ ಜೊತೆಗಿನ ಇನ್ನೊಂದು ಗತಿಗೆ ನೀನು ಗಮನ ಮಾಡಿದೆ ಅಂತಂದ್ರೆ ನೀನು ಅಲ್ಲಿ ಏನು ಮಾಡಮಪ್ಪ? ಎಂಥ ಕರುಣೆಯ ವಚನ ಇದೆ. ಅಲ್ಲಿ ಯಾವುದರ ಆಧಾರದಿಂದ ನೀನು ಶಾಂತಿಯನ್ನು ಪಡೆದುಕೊಳ್ಳುವೆ. ಈಗ ಒಂದು ವೇಳೆ ಏನಾದರೂ ತೀರ ಅಶಾಂತಿ ನಿನ್ನ ಲಕ್ಷ್ಯದೊಳಗೆ ಬಂತು ಅಂತಂದ್ರೆ ಅದನ್ನು ನೀನು ಪುರುಷಾರ್ಥ ಮಾಡಿ ಅದರಿಂದ ಬಿಡುಗಡೆ ಹೊಂದಿ ಇದನ್ನು ಹಿಡ್ಕೊಂಡು ಕೂತ ಸ್ವಲ್ಪ ಶಾಂತಿ ಪಡ್ಕೊಳ್ಬಹುದು. ಈಗ ವರ್ತಮಾನದಲ್ಲಿ ತೀರ ಅಶಾಂತಿ ಒಂದು ವೇಳೆ ಬುದ್ಧಿಗೆ ನಿನಗೆ ಕಂಡ ಬಂತು, ನಿನ್ನಲ್ಲೇ ಇರುವಂಥ ಅಶಾಂತಿ ನಿನಗೊಂದು ವೇಳೆ ಬುದ್ಧಿಗೆ ಗೋಚರ ಆಯಿತು ಅಂತಂದ್ರೆ
ನೀನು ಪ್ರಯತ್ನಪೂರ್ವಕ ಅದನ್ನು ಬಿಟ್ಟ ಶಾಸ್ತ್ರ ಇಟ್ಕೊಂಡು ಕೂಡಬಹುದಾಗಿದೆ. ಆದರೆ ಅಲ್ಲಿ ನೀನು ಎಲ್ಲಿ ಹೋಗ್ತಿಲ್ಲ, ಮೂಢತೆಯ ಜೊತೆಗಿನ ಇನ್ನೊಂದು ಗತಿಗೆ ಗಮನ ಮಾಡ್ತಿಲ್ಲ, ಅಲ್ಲಿ ನೀನು ಯಾವುದರ ಆಧಾರದಿಂದ ಶಾಂತಿ ಪಡ್ಕೊಳ್ಳ. ಎಷ್ಟು ಅರ್ಥ ಇದೆ ಒಂದೊಂದು ವಾಕ್ಯದೊಳಗ. ವಸ್ತುವಿನ ಪ್ರತಿಪಾದನೆ ಮಾಡುವ ಯಾವ ಶಬ್ದಗಳ ಜಾತಿ ಇದೆಯಲ್ಲ, ಅದು ಕೂಡ ಬಹಳ ಅದ್ಭುತ ಇದೆ, ವಿಲಕ್ಷಣ ಇದೆ. ಯಾಕೆ ಅಂತಂದ್ರೆ ವಸ್ತುವಿನ ಯಾವ ಸತ್ಯದ ಪ್ರತಿಪಾದನೆ ಮಾಡ್ತಾ ಇರುವಂಥ ಆ ಸಾಧಕ ಜೀವರುಗಳಲ್ಲಿ ಯಾವ ಪ್ರಕಾರದ ಒಂದು ವಿಶಿಷ್ಟ ಜಾತಿ, ವಿಲಕ್ಷಣ ರೂಪದ ಒಂದು ಕರುಣೆ ಇದೆಯೋ, ಅದರ ನಿಮಿತ್ತ ಪಡೆದು ಯಾವ ಭಾಷಾವರ್ಗಣ ಶಬ್ದರೂಪ ಆಗ್ತವೆಯೋ ಅವು ಕೂಡ ವಿಲಕ್ಷಣನೇ ಇರ್ತವೆ. ಲೋಕದೊಳಗೆ ಅವು ಕೂಡ ಭಾಗ್ಯದಿಂದನೇ ಪ್ರಾಪ್ತ ಆಗ್ತವೆ. ಅದರ ಸಲುವಾಗಿ ಇಂದು ನಮ್ಮ ಮಹಾಭಾಗ್ಯದಿಂದ ನಮಗೆ ಎಲ್ಲ ಪ್ರಕಾರದ ನಮ್ಮ ಚಿತ್ತವನ್ನು ಸರಿಪಡಿಸಿಕೊಳ್ಳುವ, ನಮ್ಮ ಶ್ರದ್ಧೆಯೊಳಗಿನ ವಿಪರೀತತೆಯನ್ನು ದೂರ ಮಾಡುವ, ನಮ್ಮ ಜ್ಞಾನವನ್ನು ಸಮೀಚೀನ ಮಾರ್ಗದೊಳಗೆ ಕೊಂಡೊಯ್ಯುವಂಥ ಸಮಸ್ತ ನಿಮಿತ್ತಗಳು ಉಪಲಬ್ಧ. ಆದರೆ ಅವ ಎಷ್ಟು ಅಧಿಕ ಇದಾವಲ್ಲ ಬಬಿತ, ಅಷ್ಟೇ ಬೇಗ ಮುಗಿದು ಹೋಗೋದವ್ರಿ. ಎಷ್ಟೆಷ್ಟು ಅಧಿಕ ಸಿಗ್ತಾವ ನೋಡ್ರಿ ಅನುಕೂಲತೆಗಳ, ನಮಗದ್ರ ಕಡೆ ಲಕ್ಷಣ ಇರಲ್ಲ. ಅನುಕೂಲತೆಯ ಕಡೆಗೆ ಓಹೋ, ಈ ವಚನವನ್ನು ಓದಿದ ನಂತರ ಅವನನ್ನು ಪವಿತ್ರ ಪುರುಷ ಅಂಥೇಳಿ ಅಥವಾ ಪವಿತ್ರ ಪದಾರ್ಥ ಅಂಥೇಳಿ ಹೇಳಬಹುದಾಗಿದೆ ಅಂಥೇಳಿ ಈ ವಚನದ ಸಂಯೋಗ ಏನಾಗಿದೆ, ಆ ಸಂಯೋಗ ನಮಗೆ ಆಗಿರುವಂಥ ನಾಮ ಆ ವಚನದ ಭಾವವನ್ನು ತಿಳಿದುಕೊಂಡರೆ ನಮಗೆ ಅದರದ್ದು ಒಂದು ನನ್ನ ಭಾಗ್ಯ ಇದೆ ಅಂಥೇಳಿ ಅನ್ನಿಸಿಕೆ ಆಗಿರುತ್ತೆ. ನಮಗೆ ಭಾವನೆ ತಿಳಿಯುವುದಿಲ್ಲ ಅಂತ ಕೂಡಲೇ ನಮಗೆ ಅದಕ್ಕೆ ಎಷ್ಟು ಉತ್ತಮೋತ್ತಮ ನಿಮಿತ್ತದವರಲ್ಲ ಅಷ್ಟವ ಅಧಿಕ ಕಾಲ ಇರ್ತವೆ ಈ ಪ್ರಕಾರದ ಭರವಸೆ ಮಾಡುವುದಿಲ್ಲ. ವಸ್ತು ಸಾಪೇಕ್ಷ ಉತ್ತಮತೆ ಇದೆ, ಇದಂತೂ ಸತ್ಯ ಇದೆ. ಆದರೆ ಆ ವಸ್ತು ಯಾವ ಜನವಾಣಿಯ ವಚನದವೆ, ವಾಕ್ಯದವೆ, ಪರಿಚ್ಛೇದಗಳಿದ್ದಾವೆ, ಗಾಥೆ ಸೂತ್ರಗಳಿದ್ದಾವೆ, ಶಬ್ದಗಳಿದ್ದಾವೆ, ಅವುಗಳದ್ದು ಭಾವ ನಮಗೆ ಆಂತರ್ಯದೊಳಗೆ ವಿದಿತ ಆಗುವುದೇನಿದೆಯಲ್ಲ ಅದು ನಿಜವಾಗಿ ನಮ್ಗೆ ಉತ್ತಮ ಸಂಯೋಗ ಇದೆ. ಭಾವಭಾಸನ ಆಗಲಿಲ್ಲ ಅಂತಂದ್ರೆ ಅನೇಕ ಕಾಲ ಇದ್ರೂ ಉಪಯೋಗ ಇಲ್ಲ. ಭಾವಭಾಸನ ಆದ ನಂತರ ಅದರ ಮಹಿಮೆ ಬಂದಲ್ಲದ ಉಳಿಯೋಕೆ ಸಾಧ್ಯ ಇಲ್ಲ. ಅದರ ಮಹಿಮೆ ಬಂದ ನಂತರ ಅದನ್ನು ನಾವು ಕಾರ್ಯರೂಪಕ್ಕೆ ನಮಗೆ ಉಪಯೋಗ ಮಾಡಿಕೊಳ್ಳಿಲ್ಲ ಅಂತಂದ್ರೆ ಅದು ಅಧಿಕ ಸಮಯ ಉಳಿಯುವುದಿಲ್ಲ. ಇಷ್ಟು ನೈಸರ್ಗಿಕವಾದಂಥ ವ್ಯವಸ್ಥೆ ಇದೆ. ಇಲ್ಲೇನು ಹೇಳ್ತಾ ಇದ್ದರು ಅಂದರೆ ಇದೆಲ್ಲ ಯಾಕೆ ಹೇಳ್ತು ಅಂತಂದ್ರೆ ಈ ಒಂದು ಮನುಷ್ಯ ಭವ ಇಂಥ ಒಂದು ಜಂಕ್ಷನ್ ಇದೆಯಲ್ಲ, ಟ್ರೈನ್ಗಳ ದಿಕ್ಕು ಬದಲಾಯಿಸುವ ಸಲುವಾಗಿ ಯಾವ ಪ್ರಕಾರ ಜಂಕ್ಷನ್ ಇರ್ತಿದೆ ಆ ಪ್ರಕಾರ ನಮ್ಮ ಈ ಏನು ಅನಾದಿ ಕಾಲದ ಪ್ರಯಾಣ ಇದೆಯಲ್ಲಪ್ಪ ಅದರಲ್ಲಿ ದಿಕ್ಕನ್ನು ಬದಲಾಯಿಸಿಕೊಳ್ಳುವ ಸಲುವಾಗಿ ಇದೊಂದು ಬಹಳ ಅದ್ಭುತ ಜಂಕ್ಷನ್ ಇದೆ. ಇಂಥದ್ದು ಸಿಗೋದಿಲ್ಲ. ಪಾಪ ಮಾಡಲಿಕ್ಕಂತೂ ಜೀವ ಸದೈವ ತನ್ನದೇ ಆದಂಥ ರೂಢಿ ಅಭ್ಯಾಸದಿಂದ ತತ್ಪರ ಇರ್ತಾನ್ರಿ ಯಾವಾಗಲೂ. ಆದರೆ ಪಾಪದ ಮಾರ್ಗದಿಂದ ಬಿಡುಗಡೆ ಹೊಂದುವ ಸಲುವಾಗಿ ಆ ತತ್ಪರತೆ ಬಿಟ್ಟು ಹೋಗುವ ಸಲುವಾಗಿ ಬಹಳ ದೊಡ್ಡ ಸಾವಧಾನತೆ ಬೇಕು ವಿಜಯನ. ಒಂದಿಲ್ಲಿ ಮಾತೇನಿದೆ ಅಂತಂದ್ರೆ ಸುಧಾತಾಯಿ, ನಾವು ಸ್ವಲ್ಪ ಆಗಮದ ಅವಲಂಬನೆ ಮಾಡಿರುವುದರಿಂದ ಪ್ರತ್ಯಕ್ಷ ಪಾಪದೊಳಗಿನ ಪ್ರವೃತ್ತಿ ನಮ್ಮ ಜೀವನದಲ್ಲಿ ಕಡಿಮೆ ಆಗಿದೆ. ಇದು ವಿಶ್ವಾಸದಿಂದ ನಾನು ಹೇಳ್ಬೋದು, ತಾವು ಹೇಳ್ಬೋದು, ಎಲ್ಲರೂ ಹೇಳ್ಬೋದ್ರಿ. ಹೌದು ಅಥವಾ ಇಲ್ಲರಿ? ನಾನೇನು ಹೇಳಿದ್ನೋ ಶಬ್ದದ ಕಡೆಗೆ ಲಕ್ಷ್ಯ. ಜನವಾಣಿಯ ಅವಲಂಬನೆಯನ್ನು ಅಥವಾ ಜನವಾಣಿಯ ಅವಲಂಬನೆ ಮಾಡುವಂಥ ಒಂದು ಪುಣ್ಯಯೋಗಿ ಇರುವುದರಿಂದ ನಮ್ಮ ತಮ್ಮ ಜೀವನದಲ್ಲಿ ಪಾಪದೊಳಗಿನ
ಪ್ರವೃತ್ತಿ ಅಂತ ಹೇಳ್ತಾ ಇದ್ದೆ. ಪಾಪದೊಳಗಿನ ಪ್ರವೃತ್ತಿ ಕಡಿಮೆಯಾಗಿ ಹೋಗಿದ್ದೀರಿ. ಪಾಪದೊಳಗಿನ ಪ್ರವೃತ್ತಿ ಪ್ರತ್ಯಕ್ಷ ಕಡಿಮೆ ಆಗಿರುವುದರಿಂದ ನಮ್ಮ ಭಾವದೊಳಗೂ ಕೂಡ ಆ ಪಾಪಕ್ಕೆ ಸಂಬಂಧಿಸಿದ ಯಾವ ಸ್ನಿಗ್ಧತೆ ಇದೆಯಲ್ಲ ಅದು ಸ್ವಲ್ಪ ರೂಕ್ಷ ಆಗ್ತಾ ಇದೆ ರೀ. ಹೌದಾ? ಪರಿಣಾಮದೊಳಗಿನ ಸ್ನಿಗ್ಧತೆ, ಆ ಪಾಪ ಪ್ರವೃತ್ತಿಯ ಕುರಿತು ಯಾವ ಸ್ನಿಗ್ಧತೆ ಇತ್ತಲ್ಲ, ಅಂಟಿಕೊಳ್ಳುವಿಕೆ, ಅದು ಸ್ವಲ್ಪ ರೂಕ್ಷ ಆಗ್ತಾ ಇದೆ. ಅದರಿಂದ ನಿಯಮದಿಂದ ನಮಗೆ ಸಾಮಾನ್ಯ ಪುಣ್ಯದ ಬಂಧ ಆಗ್ತಿದೆ. ಆದರೆ ಈ ಅಜ್ಞಾನ ಹೀಗೆ ನಡೀತು ಅಂತಂದ್ರೆ ಆ ಸಾಮಾನ್ಯ ಪುಣ್ಯ ಅದರದ ಸ್ಥಿತಿ ಅದಕ್ಕೆ ಇರುವುದಿಲ್ಲರಿ. ಅದು ಬೇಗ ಬೇಗ ಉದಯಕ್ಕೆ ಬರ್ತಿದೆ ರೀ. ಅಂದರೆ ಇದೇ ಭಾವದಲ್ಲಿ ನಾಳೆನೇ ಯಾವ್ಯಾವ ಕರ್ಮ ಯಾವಾಗ ಎಷ್ಟು ಆ ಥರದ ಒಂದು ಸ್ನಿಗ್ಧತೆ ಕಮ್ಮಿ ಆಗ್ತಿದೆ ಅಷ್ಟು ಬೇಗ ಬೇಗ ಅದ 9 ಮುಹೂರ್ತದೊಳಗೆ ಉದಯಕ್ಕೆ ಬರುವಂಥದ್ದು ಕೂಡ ಕೆಲವು ಪುಣ್ಯ ಪ್ರಕೃತಿ ಅದ. ಹಾಗಾದ್ರೆ ಅದು ಉದಯಕ್ಕೆ ಬಂದ ನಂತರ ಆ ಸಾಮಾನ್ಯ ಪುಣ್ಯ ಅದೇನು ಮಾಡ್ತಿದ್ದೀರಿ, ಬಾಹ್ಯದೊಳಗೆ ಸ್ವಲ್ಪ ಅನುಕೂಲತೆ, ನಮಗಿಷ್ಟ ಆಗುವ ಹಾಗೆ ನೀವು ವರ್ತಿಸ್ತೀರಿ, ನನಗಿಷ್ಟ ಆಗುವ ಹಾಗೆ ಭೋಜನ ಪದಾರ್ಥ ಪ್ರಾಪ್ತ ಆಗ್ತವೆ, ಸಂಯೋಗ ಹವಾಗುಣ ಎಲ್ಲ ನನಗಿಷ್ಟ ಆಗುವ ಹಾಗೆ. ಅಂದರೆ ಯಾವ್ಯಾವುದ್ರದ್ದು ಜಾತಿ ಹೇಗಿದೆ ಹಾಗೆ ಎಲ್ಲ ಆಗ್ತಾವೆ ಹೀಗೆ ಅರ್ಥ ಅಲ್ಲ. ಹಾಗಾದ್ರೆ ಅಲ್ಲಿ ಈ ಜೀವ ಸುಖಮೇ ಮಗ್ನ ನ ಫೂಲೆ ಅಂತ ಹೇಳಿದ್ರಲ್ಲ ಅವರು ಮುಕ್ತ, ಏನ ಸುಖಮೇ ಮಗ್ನನಾಗಿ ನಾನು ಅಲ್ಲೇ ಸಂತುಷ್ಟ ಆಗಿದ್ದೆ. ಹಾಗಾದ್ರೆ ನಾವು ಅಷ್ಟು ಮಾಡ್ತಾ ಇದ್ದೇವೆ ಅಥವಾ ಇಲ್ಲ? ಅಭಿಮಾನ ಮಾಡಲಿಲ್ಲ. ಸುಖಮೇ ಮಗ್ನ ನ ಫೂಲೆ ಅಂಥೇಳಿ ಅವ್ರು ಹೇಳ್ತಾರೋ, ನಾವು ಫೂಲೆ ಆಗ್ತಾ ಇದ್ದೀವಿ. ಮಗ್ನ ಫೂಲೆ ಆಗ್ತಾ ಇದ್ದೇವೆ, ಅರಳ್ತಾ ಇದ್ದೇವೆ, ಹರ್ಷಿತ ಇದ್ದೇವೇನಿಲ್ರಿ ನಾವು. ಸುಖಮೇ ಮಗ್ನ, ನಾವು ಹರ್ಷಿತ ಆಗ್ತಾ ಮಗ್ನ ಇದ್ದೇವೆ, ಹರ್ಷಿತ ಆಗ್ತಾ ಇದ್ದೇವೆ. ಹಾಗಾದ್ರೆ ಈ ಪಾಪ ಪ್ರವೃತ್ತಿಯೊಳಗಿಂದ ಏನು ಅದು ಕೆಲವಂಶದಿಂದ ನಮ್ದು ನಿವೃತ್ತಿ ಆಗಿದೆಯಲ್ಲ, ಅದರದ್ದು ಉಪಯೋಗ ಏನಾಯಿತು? ಏನು ಉಪಯೋಗ ಆಯಿತು? ತಿಳಿತಾ ಇದ್ದಿರಲಿಲ್ಲ ಲೆಕ್ಕ. ಸ್ವಾಧ್ಯಾಯದ ಜಿನಾಗಮದ ಸಂಯೋಗದ ಬಲದಿಂದ ಪಾಪದೊಳಗಿನ ಪ್ರವೃತ್ತಿ ಕಮ್ಮಿ ಆಯಿತು. ಪ್ರವೃತ್ತಿ ಕಮ್ಮಿ ಆಗುವುದರಿಂದ ಆ ಪ್ರವೃತ್ತಿಗೆ ಸಂಬಂಧಿಸಿದ ಯಾವ ಸ್ನಿಗ್ಧತೆ ಇತ್ತಲ್ಲ ಅದು ಸ್ವಲ್ಪ ರೂಕ್ಷ ಆಯ್ತು. ಅದರಿಂದ ಏನಾಯಿತು? ಸಾಮಾನ್ಯ ಪುಣ್ಯದ ಬಂದಾಯಿತು. ಅದೇನಾಯಿತು? ತಕ್ಷಣಕ್ಕೆ ಉದಯ ಬಂದರೆ, ನಾಳೆನೇ ನಾಡ್ದೇ ಮುಂದಿನ ತಿಂಗಳ ಉದಯಕ್ಕೆ ಬಂದರೆ ಅವಾಗೇನಾಯಿತು? ಸ್ವಲ್ಪ ಅನುಕೂಲ ಆಯ್ತು ರೀ. ಏನು ಅನುಕೂಲ ಆಯಿತು? ಯಾವುದೋ ಒಂದು ಸಣ್ಣ ಕೆಲಸ ಸಲುವಾಗಿ 1000 ರೂಪಾಯಿ ಕೊಡಬೇಕಾಗಿತ್ತು, 100 ರೂಪಾಯಿಯೊಳಗೆ ಆಯ್ತು. ಅನುಕೂಲ ಹೌದು ಅಥವಾ ಅಲ್ರಿ? ಅದ ನನ್ನ ಮಿಥ್ಯಾಮನ್ಯನಿಗೆ ಅದು ಅನುಕೂಲನೇ ಇದೆ ರೀ ಸುಧಾತಾಯಿ, ಹೌದತ್ವಾ ಇಲ್ಲ? ಯಾವುದೋ ಒಂದು ಪ್ರಸಂಗವಶಾತ್ ಮಗನ ಜೊತೆಗೆ ವಾದ ವಿವಾದ ಆಗಬೇಕಾಗಿತ್ತು, ಅವು ಮಾಡಲಿಲ್ಲ ವಾದ. ಅದು ನನಗೆ ಅನುಕೂಲ ಅಥವಾ ಇಲ್ಲ? ಹಾಂ, ಅಂಥದ್ದು ಪುಣ್ಯ ಆಗ್ತಿದೆ. ಅಲ್ಲಿ ನಾವು ಖುಷಿ ಇರ್ತೇವೆ ಅಥವಾ ಇಲ್ರಿ? ಸುಖಮೇ ಮಗ್ನ ಫೂಲೆ, ನಾವು ಹರ್ಷಿತ ಆದೇವೇನಿಲ್ರಿ? ಹಾಗಾದ್ರೆ ಇಲ್ಲಿ ಸಮಾನ ಆಯ್ತಲ್ಲ, ಏನು ಮಾಡಿದ್ದಿ ಅದು ಇಲ್ಲೇ ಮುಗೀತು. ನಾಳೆ ನಾವು ಮುಂದಿನ ಹೋಗ್ತೇನೆ. ಅದಕ್ಕಲ್ಲಿ ಏನು ಹೇಳಿದ್ರು, ಮೂಢತೆಯ ಜೊತೆಗೇ ನೀನು ಇಲ್ಲಿಂದ ಹೊರಟು ಹೋದಿ ಅಂತಂದ್ರೆ ನೀನು ಎಲ್ಲಿ ಹೋಗ್ತಿ ಅಲ್ಲಿ ಏನು ಮಾಡವಪ್ಪ. ನಮಗೆ ಕೇಳ್ತಾ ಇದ್ದಾರೆ, ಸದೈವ ಕೇಳ್ತಾ ಇದ್ದಾರೆ ಎದುರಿಗೆ ನಿಂತ ಮಹಾಪುರುಷ. ಯಾವ ಪ್ರಕಾರ ಧನಂಜಯ ಕವಿ ವಿಷಾಭಾರ ಸ್ತೋತ್ರದೊಳಗೆ ಆದಿದೇವನ ಸ್ತುತಿ ಮಾಡ್ತಾ ಅವರ ಬಗ್ಗೆ ಹೇಳ್ತಾರೆ, ಪ್ರಭು ನೀ ಸಾಕ್ಷಾತ್ ಕೈ ಹಿಡ್ಕೊಂಡು ನನ್ನನ್ನು ಕರ್ಕೊಂಡು ಹೊಂಟೀರಿ ಮೋಕ್ಷ ಮಾರ್ಗ. ಹಾಗೆ ನನ್ನ ಎದುರಿಗೆ ಸಾಕ್ಷಾತ್ ಸಮ್ಯಕ್ ದೃಷ್ಟಿ ಅಥವಾ ಸಾಧಕ ಪುರುಷ ನಿಂತು ಕೇಳ್ತಾ ಇದ್ದಾನೆ. ನೀನು ಹೀಗೇನೋ ಸದೈವ ಕೇಳ್ತಾ ಇದ್ದಾರೆ, ನೀನು ಓದಿದಾಗಿಂದು ನನಗೆ ಕೇಳ್ತಾ ಇದ್ದಾರೆ. ಹೀಗೆ ಈ ಮೂಢತೆಯ ಜೊತೆಗೆ ನಿನ್ನ ಭಗವ ಬಿಟ್ಟು ಹೋಯಿತು ಅಂತಂದ್ರೆ ನೀನು ನಾಳೆ ಎಲ್ಲಿ ಹೋಗ್ತೀಯಲ್ಲಪ್ಪ, ಅಲ್ಲೇನು ಮಾಡೋಣ? ಯಾವುದರ ಆಧಾರದಿಂದ ಶಾಂತಿಯನ್ನು ಪ್ರಾಪ್ತ ಮಾಡಿಕೊಳ್ಳೋಣ ಅಂತ ನನಗೆ ಸದೈವ ಕೇಳ್ತಾ ಇರಬೇಕ್ರೆ, ಕೇಳ್ತಾ ಇದ್ದಾರೆ. ಅವ್ರಿಗೆ ಉತ್ತರ ಏನು ಕೊಡೋದು? ಉತ್ತರ ಇಲ್ಲ. ಹೌದೇನಿಲ್ಲ? ಉತ್ತರ ಇಲ್ಲ. ಉತ್ತರ ಇಲ್ಲ.
ಆದ್ರೆ ಆ ಉತ್ತರ ಇಲ್ಲದೇ ಇರುವಂಥ ಯಾವ ಪರಿಸ್ಥಿತಿ ಇದೆಯಲ್ಲ, ಅಲ್ಲಿ ಪಶ್ಚಾತ್ತಾಪ ಅಥವಾ ಪ್ರಯತ್ನ ಎರಡೂ ಇರಬೇಕಾಗ್ತಿದೆ. ಮಾಡಲಿಲ್ಲ ಅದರ ಕುರಿತಾಗಿ ಪಶ್ಚಾತ್ತಾಪ, ಮಾಡಲೇಬೇಕು ಅನ್ನೋದರ ನಿರ್ಣಯದ ಆಧಾರದಿಂದ ಪ್ರಯತ್ನ. ಏನು ಮಾಡಲಿಲ್ಲ, ಏನು ಮಾಡಬೇಕು? ಸತ್ಯವನ್ನು ತಿಳಿಯಲಿಲ್ಲ. ಏನು ಸತ್ಯ? ಯಾವ ಸಂಯೋಗಿ ಪದಾರ್ಥ ಏನಿದಾವೆ ಅವುಗಳನ್ನೇ ನನ್ನನ್ನು ಸುಖಿ ಮಾಡುವ ಅಥವಾ ದುಃಖಿ ಮಾಡುವ ಸಾಮರ್ಥ್ಯ ಇಲ್ಲ. ಇದು ಒಂದು ಮಾತು ತಿಳಿದ್ರೆ ಅನಂತರಾಗಿದೆ ರೀ ಅವರನ್ನು. ನಮ್ಮದು ಸುಖ ಬುದ್ಧಿ ಮತ್ತು ದುಃಖದ ಕಲ್ಪನೆ ಎಲ್ಲವೂ ಸಂಯೋಗದೊಳಗನೆ ಇದೆ ರೀ. ಸಿದ್ಧ ಪೂಜೆಯೊಳಗೆ ಬರ್ತಿದ್ದೀರಿ, ಹೋಗಿ ನೋಡೋದು. ಇದು ಈಗೇನು ರತ್ನಾಕರ ಶತಕ ಅಂದಿತ್ತು, ಅದರಲ್ಲಿ ಸಿದ್ಧ ಪೂಜೆ ಇದೆ, ಅದರಲ್ಲೇ ಬರ್ತೀವಿ. ಅನುಕೂಲಗಳಿಗೆ ಸುಖ ಮನ್ನಿಸಿದೆ ನಾವು, ಪರಪದಾರ್ಥಗಳನ್ನು ಸುಖದ ಕಾರಣ ಅಂಥೇಳಿ ಮನ್ನಿಸಿದೆ ನಾವು, ಮತ್ತು ಅವನ್ನೇ ದುಃಖದ ಕಾರಣ ಅಂಥೇಳಿ ಕೂಡ ತಿಳಿದಿದೆ. ಅವನ್ನೇ ನಿಜವಾಗಿ ನಮ್ದು ಅಜ್ಞಾನ ಎಷ್ಟಿದೆ ಅಂತಂದ್ರೆ, ಇದು ಒಂದು ಪದಾರ್ಥ ಸುಖದ ಕಾರಣ, ಇದು ಒಂದು ಪದಾರ್ಥ ದುಃಖದ ಕಾರಣ ಅಂತಂದ್ರೆ ಒಂದು ವೇಳೆ ಹಾಗೆ ತಿಳಿತಿದ್ದೇವೆ ಅಂತಂದ್ರೆ ಏನಾದರೂ ನಮ್ಮಲ್ಲಿ ಒಂದು ಈಟರೇ ಜ್ಞಾನ ಇದೆ ಅನ್ಬೋದಾಗಿದ್ರಿ. ಆದರೆ ಯಾವೊಂದು ಪದಾರ್ಥವನ್ನು ಸುಖದ ಕಾರಣ ಅಂತೇವೆ ಅದನ್ನೇ ಇನ್ನೊಂದು ಸಮಯದೊಳಗೆ ಅಂದ್ರೆ ಎಷ್ಟು ಮೂಢತನ ಇದೆ. ಇದು ನಮಗೆ ಆಶ್ಚರ್ಯ ಅಥವಾ ಖೇದ ದುಃಖ ಆಗುವುದಿಲ್ಲ. ಆಗಲಿಕ್ಕೆ ಬೇಡ, ಆಗಬೇಕು ಅಥವಾ ಬೇಡ. ಯಾವ ಸಂಯೋಗ ರೀ? ಯಾವ ಸಂಯೋಗ ನಮ್ಮನ್ನು ಬಿಟ್ಟು ಹೋಯ್ತು? ಯಾವ ಸಂಯೋಗ ಬೇರೆ ಸಂಯೋಗದೊಳಗೆ ಮಸ್ತ್ ಆಗಿ ಹೋಯ್ತು, ಸಂಘರ್ಷ ಮಾಡ್ತಾ ಇದೆ, ಪಡೆದಾಡ್ತಾ ಇದೆ, ಆ ಸಂಯೋಗವನ್ನು ಇನ್ನೂ ನಾನು ನಂದ ಅಂತ ಹೇಳಿ ತಿಳ್ಕೊಂಡು ಕೂತಿದ್ದೆ. ಯಾವ ಸಂಯೋಗಿ ಪದಾರ್ಥ ನನ್ನನ್ನು ಬಿಟ್ಟು ಹೋಯ್ತು, ಜೀವ ಅಂತ ಹೇಳಿ ಹೇಳೋನಲ್ಲ, ಅದರೊಳಗೆ ಏನಿದೆ? ಜೀವನಲ್ಲೇ ನನ್ನ ಸಂಯೋಗದಲ್ಲಿ ಇದ್ದದ್ದ ಹೊರಟು ಹೋಯ್ತ್ರಿ. ಹೊರಟು ಎಲ್ಲಿ ಹೋಯ್ತು? ಬೇರೆ ಇನ್ನೊಂದು ಸಂಯೋಗಕ್ಕೆ ಪ್ರಾಪ್ತ ಆಯ್ತ್ರಿ. ಅದು ಅಲ್ಲಿ ಮಸ್ತ್ ಇದೆ ಅಥವಾ ಸಂಘರ್ಷ ಮಾಡ್ತಾ ಇದೆ. ನಾನು ಇನ್ನೂವರೆಗೆ ಅದನ್ನು ನಂದಂತ ಹೇಳಿ ತಿಳ್ಕೊಂಡೆ. ಇದೇನಿದೆ ರೀ? ಏನಿದೆ ಇದು? ಮನುಷ್ಯ ಜೀವನದ ಸಫಲ ಕಾರ್ಯ ಇದೆಯೇನ? ಇದು ಸ್ವಾಧ್ಯಾಯದ ಯಥಾರ್ಥ ಫಲ ಇದೆಯೇನ? ಇದು ಜಿನವಾಣಿಯ ಮರ್ಮ ಇದೆ ಏನ್ರಿ? ಇಲ್ಲಿ ಅಧ್ಯಾತ್ಮ ಶಾಸ್ತ್ರದೊಳಗೆ ಹೇಳ್ತಾ ಇರೋದ, ಅಲ್ಲಿ ಸಿದ್ಧಾಂತ ಶಾಸ್ತ್ರದಲ್ಲಿ ಹೇಳಿರುವಂಥ ಇಬ್ಬರು ಟೀಕಾಕಾರ ಇವರ ಸಮಯಸಾರ ಕಲಶದ ಮೇಲೆ ಟೀಕೆ ಬರೀತಾ ಇದ್ದಾರೆ. ಅವರು ಜೀವಂ ದವಂ ಗಾಥೆಯ ಮೇಲೆ ಟೀಕೆ ಬರೀತಾ ಇದ್ದಾರೆ. ಅವರು ಬ್ರಹ್ಮದೇವ ಸೂರಿ ನಾಮದ ಚೇತನಾತ್ಮ ಆ ಪರ್ಯಾಯದೊಳಗೆ, ಮತ್ತು ಇವರ ರಾಜಮಲ್ ಪಾಂಡೆ ನಾಮದ ಚೇತನಾತ್ಮ ಆ ಪರ್ಯಾಯದೊಳಗೆ ಅವರು ಏನು ಹೇಳ್ತಾ ಇದ್ದರು? ಜ್ಞಾನದ ಪುಂಜ ಅಂತ ಹೇಳಿ ಹೇಳಿದ್ರು. ಪರಬ್ರಹ್ಮ ಪರಮೇಶ್ವರ, ಜಗತ್ತಿನೊಳಗೆ ಪರಬ್ರಹ್ಮ ಯಾವದ? ಪರಮ ಬ್ರಹ್ಮ ಶ್ರೇಷ್ಠ ದೇವ ಯಾವದಂದ್ರೆ, ಸೃಷ್ಟಿಕರ್ತ ಯಾವದಂದ್ರೆ, ನನ್ನ ಜಗತ್ತಿನ ನಿರ್ಮಾಣ ಮಾಡುವಂಥ ಯಾವದನ್? ನನ್ನ ಆತ್ಮನೇ ಇದ್ದಾನೆ. ನನ್ನ ಈ ಸುಂದರವಾದಂಥ ಅಥವಾ ಅಸುಂದರವಾದಂಥ ನಿನ್ನೆ ಚರ್ಚೆ ಆಗಿತ್ತು, ಆದರೆ ನಿನ್ನೆ ಚರ್ಚೆಯ ವಿಷಯನ ಇನ್ನಷ್ಟು ಸ್ಪಷ್ಟ ಮಾಡಿಕೊಳ್ಳೋದಿದೆ. ಇದರದೆಲ್ಲ ಸೃಷ್ಟಿಕರ್ತ, ಇದರದೆಲ್ಲ ರಚನೆಕಾರ ಯಾರಿದ್ದಾರೆ? ಯಾವ ಒಳಗ ಅವ್ಯಕ್ತ ಅದನ್ರಲ್ಲ, ಯಾವನ ಕಡೆಗೆ ನೋಡ್ಲೇ ಇಲ್ಲಲ್ಲ, ಯಾವನ ಅಸ್ತಿತ್ವದನ್ನ ನಮಗೆ ಮನ್ನಣೆ ಸ್ವೀಕೃತಿ ಇಲ್ಲಲ್ಲ, ಅವನೇ ರಚಿಸ್ತಾ ಇದ್ದಾನೆ. ಮತ್ತು ಅಲ್ಲಿ ನೀನು ಬದಲಾವಣೆ ಮಾಡ್ಲಿಕ್ಕೆ ಹೊರಟಿದೆ, ಅವನನ್ನು ಕೇಳಲಿಕ್ಕೆ ಹೋಗ್ತಾ ಇಲ್ಲ. ಯಾವ ರಚಿಸ್ತಾ ಇದ್ದಾನಲ್ಲ ಅವನ ಕಡೆಗೆ ಹೋಗ್ತಾ ಇಲ್ಲ, ನೀನು ಫರ್ಯಾದು ತಗೊಂಡ. ಎಲ್ಲಿ ಹೋಗ್ತಾ ಇದ್ದಿ? ಯಾವುದು ಅದು ಇದೆಲ್ಲ ರಚನೆ, ಅಲ್ಲಿ ನೀನು ಮತ್ತೆ ಸತ್ತು ಬೀಳ್ತಾ ಇದ್ದಿ. ಹೌದು ಅಥವಾ ಇಲ್ಲ? ಅವ ರಚನೆ ಮಾಡಿದಾನೆ. ಯಾಕೆ ರಚನೆ ಮಾಡಿದೆಯಪ್ಪ, ಇಂಥದ್ದು ಯಾಕೆ ಮಾಡಿದೆ ಅಂತ ಹೇಳಿ ಅವನ ಕಡೆ ಹೋಗಿ ಕೇಳೋದಿಲ್ರಿ. ಇಲ್ಲಿ ಬಡದಾಡ್ತಾ ಇದೆಯೋ, ಇದಕ್ಕೇನು ಮಾಡೋದು, ಇದಕ್ಕೇನು ಔಷಧಿ ಮಾಡೋದು, ಆ ಮಗನಿಗೆ ಹಾಗೆ ತಿಳಿಸಿ ಹೇಳೋದು, ಪುತ್ರನಿಗೆ ಹಾಗೆ ತಿಳಿಸಿ ಹೇಳೋದು, ಅಲ್ಲಿ ಬಡದಾಡ್ತಾ ಇದೇವ್ರಿ. ಆದ್ರೆ ಅದರ ಸೃಷ್ಟಿಕರ್ತ ಯಾರದಾರ್ರಿ?
ಪರಮ ಬ್ರಹ್ಮ ಪರಮೇಶ್ವರ ಯಾವದನ್ರಿ? ಅದನ್ನೆಲ್ಲ ಮಾಡಿದವ ಯಾವ ಮಾಡಿದನೋ ಅವನೇ ವಿಸ್ತರಿಸೋದು ಸಾಧ್ಯ ಇದೆ ರೀ. ಅವನೇ ಅದರಿಂದ ಬಿಡುಗಡೆಯ ಉಪಾಯ ಹೇಳೋ ಸಾಧ್ಯ ಇದೆ ರೀ. ಅದು ಬಿಟ್ಟು ನಾವು ಇಲ್ಲೇ ಮಾಡ್ತಾ ಇದ್ದೀವ್ರಿ ಪರಿವರ್ತನೆ. ಅವನ ಹತ್ರ ಹೋದ ನಂತರ ಎಲ್ಲಾ ಉತ್ತರದವ್ರು, ಎಲ್ಲಾ ಮಾರ್ಗದವ್ರು. ಎಲ್ಲಾ ಮಾರ್ಗ ಅನ್ನೋದಕ್ಕಿಂತ ಪರಮಹಿತದ ಮಾರ್ಗ, ಪರಮ ಸುಖದ ಮಾರ್ಗ, ಪರಮ ನಿರಾಕುಲತೆಯ ಮಾರ್ಗ, ಪರಮ ಸ್ವಾಧೀನತೆಯ ಮಾರ್ಗ. ನೀ ಅದರ ಕಡೆ ನೋಡಬೇಡಪ್ಪ. ಅವನ ಮಾತು ಕೇಳಿದೆವು ಅಂತಂದ್ರೆ ನಮ್ಗೆ ಸುಖ ಇದೆಯೋ ಅಥವಾ ಇಲ್ರಿ? ಸೃಷ್ಟಿಕರ್ತ ಯಾರದರ್ರಿ? ಅವನೇ ಅವನ್ರಿ. ನೀ ಯಾಕೆ ನನಗೆ ಇಂಥ ದುಃಖದ ಸಂಯೋಗವನ್ನ ತಂದು ಒದಗಿಸಿದಿ ಅಂಥೇಳಿ ಆ ಚಿದಾನಂದ ಪ್ರಭುವಿನ ಹತ್ರ ಹೋಗಿ ಕೇಳುವಂಥ ಪರ್ಯಾಯಕ್ಕೆ ಯಾವ ಜಾತಿಯ ಧೈರ್ಯ ಬೇಕೋ ಆ ಧೈರ್ಯ ಸತ್ಯದ ಜ್ಞಾನದಿಂದ ಬರ್ತಿದೆ. ಅಲ್ಲಿ ಕೇಳೋದು ಧೈರ್ಯನೇ ಇಲ್ಲ, ಕೇಳೋದನ್ನೇ ಇಲ್ರಿ ಆ ಚಿದಾನಂದ ಪ್ರಭುವಿನ ಹತ್ರ. ಯಾಕಂದ್ರೆ ಅವೇನು ಮಾಡಿಲ್ಲ, ಅದೇ ನಾನೇ ಮಾಡ್ಕೊಂಡಿದ್ದೆಲ್ಲ ಅಂತೇಳಿ ಆ ಪರ್ಯಾಯ ತನ್ನ ದೋಷವನ್ನ ಸ್ವೀಕಾರ ಮಾಡ್ತಿದ್ದೇನೆ, ಒಪ್ಕೊಂಡು ಬಿಡ್ತಿದೆ. ಅದಕ್ಕೆ ಆ ಸತ್ಯವನ್ನು ತಿಳಿದುಕೊಳ್ಳುವಂಥದರ ಸಲುವಾಗಿ, ತಿಳಿದುಕೊಳ್ಳುವ ಸಲುವಾಗಿ ನಮ್ದೆಷ್ಟು ಸಚೇತ ಅವಸ್ಥಾ ಇದೆ ಅಲ್ಲ ವಿಜಯಣ್ಣ, ಅದು ಪ್ರತಿಯೊಂದು ಸಮಯ ಉಪಯೋಗ ಮಾಡಿಕೊಳ್ಳೋದ್ರೆ. ಯಾವಾಗ ನಿಶ್ಚೇಷ್ಟಿತ ನಿದ್ರಾವಸ್ಥೆ ಮೊದಲಾದವುಗಳಲ್ಲಿ ಹೊರಟು ಹೋಗ್ತೇವೆ, ಅಥವಾ ತೀವ್ರ ಉದಯ ಅಥವಾ ಸಂಯೋಗದೊಳಗೆ ತೀವ್ರ ಮೂರ್ಛಿತಾಗಿ ಹೋಗ್ತೇವೆ, ಅಷ್ಟು ಸಮಯ ಬಿಟ್ಟ ಯಾವಾಗ ಸಚೇತ ಅವಸ್ಥೆ ಇದೆಯಲ್ಲ ಅವಾಗಲೇ ಏನು ಮಾಡೋದು? ನಾವು ಆ ಸತ್ಯವನ್ನು ತಿಳಿದುಕೊಳ್ಳುವ, ಹಿಡಿದುಕೊಳ್ಳುವ, ನಮ್ಮದಾಗಿಸಿಕೊಳ್ಳುವ ಅಥವಾ ನಾವೇ ಆಗುವ ಪ್ರಯತ್ನ ಮಾಡೋದಿಲ್ಲ. ಓದಿದರೆನಿತದು ಶಾಸ್ತ್ರಗಳ ತಿಳಿಯದಿರಾತ್ಮನ ಜಡರಿವರು. ಓದಿದರೆನಿತದು ಶಾಸ್ತ್ರಗಳ ಬಹಳಷ್ಟು ಎನಿತು, ಎಷ್ಟು ತಿಳಿಯದಿರೇ ಆತ್ಮನ ಅವರು ಜಡ ಇದ್ದಾರೆ. ಶಾಸ್ತ್ರ ಓದಿದ್ರು ಜಡ ಇದ್ದಾರೆ. ನಾವೇನದೀವಿ? ತಿಳಿದೇವೇನ್ರಿ? ಇಲ್ಲ. ಹಾಗಾದ್ರೆ ನಾವು ಆ ಜಡ ಆಗಿ ಉಳಿಯೋದು ಮಾತೋ, ಅಥವಾ ಜಡ ಅಂದ್ರು ಅಂತ ಹೇಳಿ ಖೇದ ಪಟ್ಕೊಳ್ಳೋ ಮಾತೋ, ಅಥವಾ ಆತ್ಮನನ್ನು ತಿಳಿಯುವ ಪುರುಷಾರ್ಥ ಬೇಕ್ರಿ? ಏನು ಬೇಕು? ಯೋಗಿಂದು ದೇವ್ ಹೇಳಿದರೆ 1400 ವರ್ಷಗಳ ಪೂರ್ವದೊಳಗೆ ಓದಿದರೆ ನೀತದು ಶಾಸ್ತ್ರ. ಯೋಗ ಸಾರ ಪ್ರಾಭೃತ ಕಳಿಸಿದ್ರಲ್ಲ, ಓದಿನೂ ಆಯ್ತು ರೀ. ನೀನು ಫೋನ್ ಬಂತು, ಯಾರೋ ಓರ್ವ ಸಾಧರ್ಮಿಗಳ ಓದಿದ ನಂತರ ಸಂತೋಷ ವ್ಯಕ್ತಪಡಿಸ್ತಾರೆ, ಧನ್ಯವಾದ ಹೇಳ್ತಾರೆ. ಒಂದು ವಾರ ಆಯಿತು ನನ್ನ ಕೈ ಸೇರಿ ಗ್ರಂಥ ಓದಾಯಿತು. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರು ಕಮ್ಮಿ. ಒಂದ್ಸಲ ಹಿಂದಿ ತರಿಸ್ಬೇಕು, ಓದಬೇಕು ಅಂಥೇಳಿ ಭಾವ ಇತ್ತು. ಹಾಗೇ ಇರಲಿಲ್ಲ. ಕನ್ನಡನ ನನ್ನ ಮನೆಗೆ ಬಂತು ಅಂದ್ರೆ ಇದರ ಅರ್ಥ ಹೀಗಿದೆ, ಕೆಲಸ ಮಾಡುವವರಿಗೆ ಏನು ಮುಖ್ಯತೆ ಇರುವುದಿಲ್ಲ. ಯಾವ್ಯಾವ ಜೀವದ ಪಾತ್ರತೆ ಇದೆಯಲ್ಲ, ಆ ಪಾತ್ರ ಜೀವಕ್ಕೆ ಅದು ಪ್ರಾಪ್ತ ಆಗ್ತಿದೆ. ಅಭಿಲಾಷೆ ಇದೆಯಲ್ಲ, ಸಂಸಾರದೊಳಗ ನಿಧಾನ ಬಂದಂತ ಹೇಳಿ ಕರ್ಮಕ್ಷೇತ್ರದೊಳಗೆ ಅದಕ್ಕೊಂದು ಹೆಸರಿದೆ. ಇದು ಒಂದು ಪ್ರಕಾರದ ನಿಧಾನ. ಲಭಿಸಿತು ಆಂತರ್ಯದ ಉತ್ಕಟ ಭಾವದಿಂದ ಭಗವತ್ ಸ್ವರೂಪದ ಕುಂದಾಚಾರ್ಯರಿಗೆ ಸೀಮಂತರ ಸ್ವಾಮಿಯ ದರ್ಶನ ಲಭಿಸಿತಲ್ಲ. ಯಾವುದರೆಂದರೆ ಬೇಕಾಗಿತ್ತು ಆಂತರ್ಯದ ಅಭಿಲಾಷೆ. ಅಂದರೆ ವಿಶ್ವದೊಳಗ ಈ ಪ್ರಕಾರ ಕಾರ್ಯ ಆಗ್ತಾ ಇರ್ತಿದೆ. ಜೀವ ಮಾಡುವುದರಿಂದ ಆಗುವುದಿಲ್ಲ. ನಾ ಬರದ್ನಂತ ಹೇಳಿ ಅವ್ರಿಗೆ ಮುಟ್ಟಿತೋ, ನೀವು ಕಳಿಸಿದ್ರೆ ಅಂತ ಹೇಳಿ ಮುಟ್ಟಿತೋ, ಅಥವಾ ಆ ಜೀವದೊಂದು ಆಂತರಿಕ ಭಾವ ಇತ್ತಂತ ಹೇಳಿ ಆ ಜೀವ. ಹಾಗೆ ಸ್ವಾಭಾವಿಕವಾಗಿ, ಕೃತ್ರಿಮವಾಗಿ ಅಲ್ಲ, ಸ್ವಾಭಾವಿಕವಾಗಿ ಒಳಗಿಂದ ಒಂದು ಭಾವ ಉದಿಸಿ ಬಂತು. ಏನ? ನಾನು ಆ ಸ್ವಾಧೀನ
ಜಗದ್ವಂದ್ಯ ಮುನಿ ಪದವನ್ನ ಕಣ್ಣಾರೆ ನೋಡಬೇಕು. ಅವರ ಪ್ರತ್ಯಕ್ಷ ಸಾನ್ನಿಧ್ಯವರೆಗೆ ಬರಬೇಕು. ಪ್ರತ್ಯಕ್ಷ ಅವರಿಂದ ಪೋಷಿಸಲ್ಪಟ್ಟು ನಾನು ಅದೇ ಮಾರ್ಗ ಪೋಷಿಸಲ್ಪಟ್ಟು. ಸಣ್ಣ ಮಗು ಹೊರಗಡೆ ಬಹಳಷ್ಟು ಸಮಯದವರೆಗೆ ಆಟ ಆಡಿರ್ತೀವಿ ಮಕ್ಕಳ ಜೊತೆ, ತನ್ನ ವಯಸ್ಸಿನ ಮಕ್ಕಳ ಜೊತೆಗೆ, ಮಿತ್ರರ ಜೊತೆಗೆ ಆಟ ಆಡಿರ್ತೀವಿ. ದನದ ಹೋಗಿರ್ತಿದ್ದೀರಿ, ಅದು ಆಡಿರ್ತಿದೆ ಆಟನ. ಆಟ ಅಂದ್ರೆ ಆನಂದ ಇದೆ ಅನ್ನೋ ದಣಿವಿದೆ ರೀ. ಏನಿದೆ ಆಟ ಆಡೋದ್ರೊಳಗೆ ಆನಂದ ಇದೆ ಅನ್ನೋ ದಣಿವಾಗ್ತಿದ್ದೀರಿ. ಆಮೇಲೆ ದಣಿ ಅರ್ಥಾತ್ ದಣಿವಾದದ್ದು ಅದಕ್ಕೆ ಗೊತ್ತಾಗೋದಿಲ್ಲ. ಆ ಸಮಯದೊಳಗೆ ದಣಿತನ ಇರ್ತಿದ್ರಿ ಅದ. ಆದರೆ ಅದರ ಮನಸ್ಸಿಗೆ ಅದೊಂಥರ ಹಿತ ಅನ್ನಿಸ್ತೈತೆ. ಬಹಳ ಸಮಯದವರೆಗೆ ಆಟ ಆಡಿ ಕೈಕಾಲು ನೋಯಿಸಿಕೊಂಡು ಅರ್ಥಾತ್ ದಣಿದು ಹೋಗಿ ಸುಸ್ತಾಗಿ ಹಸಿವೆಯಿಂದ ಆಕ್ರಾಂತಾಗಿ ತಾಯಿ ಹತ್ತಿರ ಬಂದ ಮೇಲೆ ಬರೀ ಕೈ ಆಡಿಸಿದ್ರೆ ಅದಕ್ಕೆ ಎಷ್ಟು ಹಿತ ಅನ್ನಿಸ್ತದೆ. ಹಾಗೆ ಬರೀ ಆ ಜಗದ್ವಂದ್ಯ ಅಂತರ್ಬಾಹ್ಯ ನಿರ್ಗ್ರಂಥ ವೀತರಾಗಿ ಸಂತನ ಸಾನ್ನಿಧ್ಯಕ್ಕೆ ಹೋದ್ರೆ ಎಷ್ಟು ಹಿತ ಅನ್ನಿಸ್ಬಹುದಲ್ಲ ಅಂಥೇಳಿ ಸ್ವಾಭಾವಿಕ ಭಾವ. ಹಾಗಾದ್ರೆ ಆ ಭಾವಾಂತರದಲ್ಲಿ ಎಂದಾದರೂ ಕೈಗೂಡಬಹುದು ಅಥವಾ ಇಲ್ಲರಿ? ಸ್ವಾಭಾವಿಕ ಹೇಳ್ತಾ ಇದೆ. ಇಲ್ಲ ಕೃತ್ರಿಮವಾಗಿ ಕೂತ ಆ ಪ್ರಕಾರದ ವಿಚಾರ ಮಾಡುವ ಮಾತು ಅದು ಒಳಗಿನಿಂದ ತನ್ನಷ್ಟಕ್ಕೆ ತಾನೇ ಸಹಜ ಕುದಿಸಿ ಬಂದಂಥ ಭಾವ ಇತ್ತು ಅಂತಂದ್ರೆ ನಿಯಮದಿಂದ ಅದ ಕಾಲಾಂತರದಿಂದ ಲಭಿಸ್ತೀರಿ ಅನ್ನೋದು ಆ ಫೋನದಿಂದ ನನ್ನಲ್ಲೇ ಬಂದದ್ದು ಭಾವ. ಇದನ್ನ ಪರಸ್ಪರೋಪಗ್ರಹವು ಜೀವನ ಅಂತ ಹೇಳ್ತಾರೆ. ನನ್ನ ಒಂದು ನಿಮಿತ್ತದಿಂದ ಯಾವ ಆ ಕೃತಿ ಬಂತೋ ಅದರಿಂದ ಲಾಭಾನ್ವಿತ ಆಗಿ ಅವರು ನನಗೆ ಧನ್ಯವಾದ ಹೇಳಿದರು. ಅವರ ಆ ಧನ್ಯವಾದ ಹೇಳಿದರ ನಿಮಿತ್ತವಾಗಿ ನನ್ನಲ್ಲಿ ಈ ಭಾವ ಬಂತು. ನಾನು ಅವ್ರ ಮೇಲೆ ಉಪಕಾರ ಮಾಡಿದ್ದೇನೆ, ಅವರು ನನ್ನ ಮೇಲೆ ಉಪಕಾರ. ಇಬ್ಬರು ಪರಸ್ಪರೋಪಗ್ರಹವು ಇದು ಜೀವನ. ಜೀವ ಎದುರಿಗೇನೆ ಇರಬೇಕು, ಹತ್ತಿರನೇ ಇರಬೇಕು ಅಂದ್ರೆ ಅಭಿಪ್ರಾಯದೊಳಗೆ ಸಾಮ್ಯತೆ ಇರ್ತಿದೆ. ಹೀಗೆ ಮಾತು ರುಚಿಯೊಳಗೆ ಪ್ರವೃತ್ತಿಯೊಳಗೆ ಸಾಮ್ಯತೆ ಇರುವಂಥ ಜೀವಗಳು ಎಲ್ಲೆಲ್ಲೋ ಇರ್ತವೆ. ಪ್ರಮೇಳ ಅಂತ ಹೇಳ್ತಿದ್ರು, ನೀವು ಹೋಗ್ಬೇಡ್ರಿಪ್ಪ ಬಸ್ತಿಗೆ, ಹೋದ್ರು ಅಲ್ಲೇನು ಮುಟ್ಟಬೇಡ್ರಿ, ದೂರದಿಂದನೇ ಹಿಂದೆ ನಿಂತು ಭಗವಂತನನ್ನು ನೋಡಿ ಬಂದರೆ ನಿಮ್ಮಲ್ಲಿ ನಮ್ಮಷ್ಟು ಸಾಮರ್ಥ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ಅವರಷ್ಟು ಸಾಮರ್ಥ್ಯ ನನ್ನಲ್ಲಿ ಇಲ್ಲ ಅಂದರೆ ನನ್ನ ದೇಹದೊಳಗೆ ಇವರು ಹೇಳಿದರು ನಿಮ್ಮಲ್ಲಿ ಇಲ್ಲ ಅಂಥೇಳಿ. ಇದೇನಿದೆ, ಇದೇನಿದೆ ರಕ್ತ ಸಂಬಂಧ ಭಾವ ಸಂಬಂಧ. ನೀವೇನೇನು ಹೇಳ್ತೀರಿ ಅದಕ್ಕೆ ನಂದನಿಂದ ಏನು ಸಂಬಂಧ ಇದೆ? ಆದರೆ ನಾವು ರಕ್ತ ಸಂಬಂಧಕ್ಕೆ ಪ್ರಾಮುಖ್ಯತೆ ಅಧಿಕ ಕೊಡ್ತೀವಿ. ಇಲ್ಲಿ ಪ್ರತ್ಯಕ್ಷ ಪರೀಕ್ಷೆ ಪ್ರಯೋಗಕ್ಕೆ ಅವಕಾಶ ಇದ್ರೂ ಕೂಡ ನಾವು ಮಾಡೋದಿಲ್ಲ, ಪ್ರಯೋಗ ಮಾಡೋದಿಲ್ಲ, ಪರೀಕ್ಷೆ ಮಾಡೋದಿಲ್ಲ ಅಂಥೇಳಿ ನಮಗೆ ಎಲ್ಲ ಲಭ್ಯ ಇದ್ರೂ ಪ್ರಯೋಜನ ಆಗೋದಿಲ್ಲ. ಇಷ್ಟು ಮಾತಾಡ್ತಾ ಇದೆ. ಅದಕ್ಕೆ ಸತ್ಯದ ತಿಳಿವು ಹೇಳಿದ್ದಾರೆ ಅಲ್ಲಿ. ಇನ್ನು 10 ಬಾರಿ 100 ಬಾರಿ ಓದಿರ ಪ್ಯಾರಾಗ್ರಾಫ್. ಸುಪ್ರೀಂ ಕೋರ್ಟದ ಜಡ್ಜ್ ಆಗಲಿಕ್ಕೆ ಕರೆದಿರ್ರಿ ಅವ್ರನ್ನ, ರಾಮ್ಜಿ ಭೈನ್ರಿ. ಅವರು ನಿರಾಕರಣೆ ಮಾಡಿ ಜೈನ ತತ್ವಜ್ಞಾನದ ಅಭ್ಯಾಸ ಮಾಡಿ ಟೀಕಾ ಬರ್ತಾರೆ. ಭಲೆ ಸಮ್ಯಕ್ ದೃಷ್ಟಿ ಇರಲಿಕ್ಕಿಲ್ಲ, ಇದ್ದರೆ ನಮಗೇನು ಯಾವ ಪ್ರಕಾರದ ವಾದಿಲ್ಲ. ಆದರೆ
ಆ ಜನಾಗಮಕ್ಕೆ ಸಮರ್ಪಣೆ ಇತ್ತಲ್ಲ, ಅದರಿಂದ ಎಂಥ ಎಂಥ ವಚನಗಳು ಬಂತು. ನಮ್ಮಲ್ಲಿ ಆ ಪ್ರಕಾರದ ಸ್ವಾಭಾವಿಕ ಭಾವ ಬರಬೇಕು. ನಾವು ಯಾರಿಗಾದರೂ ಹೇಳಬೇಕು ಹೀಗೆ ಮಾತಿಲ್ಲ, ಸ್ವಾಭಾವಿಕ. ದ್ರವ್ಯಲಿಂಗಿ ನಾವು ಚರ್ಚೆ ಮಾಡ್ತಿರ್ತೇವೆ. ದ್ರವ್ಯಲಿಂಗಿ ಮಹಾನ್ ದ್ರವ್ಯಲಿಂಗಿ ಯಾವುದು ಉಪದೇಶ ಮಾಡಿಲ್ಲ, ಎದುರಿಗಿನ ಜೀವ ಕಲ್ಯಾಣ ಆಗ್ತದೆ. ಆ ಉಪದೇಶದ ಹಿಂದಿನ ಮಗಳ ಅವನ ಕಲ್ಯಾಣದ ಭಾವ ಇರ್ತೈತಿ. ಆಗ ಅವನ ತೃಪ್ತಕ್ಕೆ ದ್ರವ್ಯಲಿಂಗಿ ನಾವು ಕಾಣ್ತೇವೋ ಅಥವಾ ಆಗಂಗೆ. ಅದೇ ರೀ, ನಾವು ಕಾಣ್ತೇವೆ ಅನ್ನೋದಕ್ಕಿಂತ ನಾವು ಕಾಣುವುದೇ ಇಲ್ಲರೆ ದ್ರವ್ಯಲಿಂಗಿ ಅಂಥೇಳಿ ಆಗಮದೊಳಗೆ ಯಾರನ್ನ ಸಂಬೋಧಿಸಲಾಗಿದೆಯಲ್ಲ ಅವರ ಸ್ಥಾನ ಬಹಳ ಉಚ್ಚೈತ್ರೆ, ಅದು ನಮಗೆ ತಿಳಿಯೋ ಸಾಧ್ಯ ಇಲ್ಲ. ಇನ್ನು ಭಾವಲಿಂಗಿ ಸ್ಥಾನದ ಬಗ್ಗೆ ಏನು ಯೋಚನೆ ಮಾಡೋದಿದೆ ಅಂದ್ರೆ ಅದಂತೂ ತಿಳಿಯೋದೇ ಇಲ್ಲ, ಹೀಗೆ ಮಾತಿಲ್ಲ. ಅಂದ್ರೆ ತಿಳ್ಕೊಂಡ್ರೆ ನಮಗೆಲ್ಲನೂ ತಿಳಿಯೋ ಸಾಧ್ಯ ಇದೆ. ಆದರೆ ನಾವು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇಲ್ಲ, ಸಮಯ ತೆಗಿತಾ ಇಲ್ಲ. ಇಷ್ಟು ಮಾಡಿ ಇದೇ ನಮ್ಮ ಸ್ವಾಧ್ಯಾಯ ಅಂತ ಹೇಳ್ತೇವೆ ನಾವು. ವಚನ ಮಾಡಿ ಅಥವಾ ಇಷ್ಟು ಬಂದು ಇದು ಕೂಡ ವರ್ತಮಾನ ಸ್ಥಿತಿಯೊಳಗೆ ಯಾವುದೋ ಒಂದು ಅಪೇಕ್ಷಾದಿಂದ ಸ್ತುತ್ಯಾರ್ಹ ಇರಬಹುದು, ಆದರೆ ಅದರಿಂದ ಕಾರ್ಯ ಆಗೋದಿಲ್ಲ. ಈಗ ಮೊದಲು ಹೇಳ್ತಾರೆ ಅಷ್ಟ ಕಾರ್ಯ ಆಗೋದಿಲ್ಲ ಅಂತ. ಸ್ವಲ್ಪ ಪಾಪದೊಳಗಿನ ಪ್ರತ್ಯಕ್ಷ ಪ್ರವೃತ್ತಿ ಬಿಟ್ಟು ಹೋಗಿದೆ. ಈಗ ನಾವೇನೂ ಮಾಡ್ತಾ ಇಲ್ಲಲ್ಲ, ಆರಂಭ ಹಿಂಸೆ ಮಾಡ್ತಾ ಇಲ್ಲ, ಯಾವ ಪ್ರಕಾರದ ಉದ್ಯಮ ಮಾಡ್ತಾ ಇಲ್ಲ, ಜೀವಗಳ ಹಿಂಸೆ ಆಗ್ತಾ ಇಲ್ಲ, ಜೀವಗಳಿಗೆ ಬಾಧೆ ಆಗ್ತಾ ಇಲ್ಲ, ಪಾಪ ಭಾವ ಇಲ್ಲ ಅಂಥೇಳಿ ಪಾಪದೊಳಗೆ ಪ್ರವೃತ್ತಿ ಇಲ್ಲ. ಆ ಪ್ರವೃತ್ತಿ ಇಲ್ಲದೆ ಇರುವ ಕಾರಣ ಪರಿಣಾಮದೊಳಗೆ ಸ್ನಿಗ್ಧತೆ ಸ್ವಲ್ಪ ಕಮ್ಮಿ ಆಗಿದೆ. ಆ ಎರಡೂ ಮಾತಿಂದ ವಿಚಾರ ಮಾಡೋದು ಸ್ವಲ್ಪ ಅಧಿಕ. ಪ್ರವೃತ್ತಿ ಬಿಟ್ಟು ಹೋಗಿರುವ ಕಾರಣದಿಂದ ಪರಿಣಾಮದೊಳಗ ಆ ಪ್ರವೃತ್ತಿಯಿಂದ ಯಾವ ಪ್ರಕಾರದ ಹಾನಿ ಆಗ್ತಿತ್ತಲ್ಲ ಆ ಹಾನಿ ನಿಂತು ಹೋಗಿದೆ ಅಥವಾ ಕಮ್ಮಿ ಆಗಿದೆ, ರೂಕ್ಷ ಆಗಿದೆ ಸ್ವಲ್ಪ. ಆದರೆ ಅದು ಬಹಳ ಬೇಗ ಉದಯಕ್ಕೆ ಬರ್ತಿದೆ. ಏನಾದರೂ ಒಂದು ಐಂದ್ರಿಯ ವಿಷಯವನ್ನು ಉಪಲಬ್ಧ ಮಾಡಿಕೊಡ್ತಿದೆ, ಅದರೊಳಗೆ ಮಗ್ನಾಗ ಅಂತಂದ್ರೆ ಅದು ಯಶಸ್ವಿ ಆಯಿತು. ಜೀವದ ಹಿತವಹಿಸಿದ್ರೆ ಕರ್ಮ ಅದು ಯಶಸ್ವಿ ಆಯಿತು. ನೀವು ಪಾಪದೊಳಗೇನು ಪ್ರವೃತ್ತಿ ಬಿಟ್ಟು ಇಲ್ಲಿ ಕೂತಿದ್ದಲ್ಲ, ತಡಿ ನನ್ನ ಪಾಪದೊಳಗೆ ತಗೊಂಡು ಹೋಗಿ ತೀರ್ತೇನೆ ಅಂತಿದ್ರೆ ಮತ್ತು ಅದು ಪ್ರತಿ ಸಮಯ ಯಶಸ್ವಿ ಆಗ್ತಾ ಸದೈವ ಆಗ್ತಾ ಇದೆ. ಇಲ್ಲಿಯವರೆಗೆ ಆಗಿದೆ. ಇಷ್ಟು ಸುದೀರ್ಘ ಜಿನವಾಣಿಯ ಸಂಯೋಗ ಆಗಿ ಕೂಡ ಅದು ಯಶಸ್ವಿ ಆಗಿದೆ. ನಮ್ಮ ಶತ್ರು ಯಶಸ್ವಿ ಆಗಿದ್ದಾನೆ. ಇದರ ಅರ್ಥ ಏನ್ರಿ? ನಾವು ಪರಾಜಿತ ಆಗಿದ್ದೇವೆ. ಇದರದ ಸ್ವಲ್ಪ ನಮಗೆ ತಿಳುವಳಿಕೆ ಮೂಡಿ ಬರಬೇಕು. ಅವನನ್ನೇ ಪವಿತ್ರ ಪದಾರ್ಥವೆಂದು ಕೂಡ ಹೇಳಲಾಗುತ್ತದೆ. ಇದರ ವಿಶೇಷ ಚರ್ಚೆ